ನೋವಲ್ಲಿ ಒಳಗಡೆ ರೂಮಲ್ಲಿ ಏನ್ ನಡೀತಾ ಇದೆಯೋ ಅಂತ ಭಯದಲ್ಲಿ ಅಸೂಯೆನಲ್ಲಿ ನೋಡ್ಬೇಕನ್ಸಿರ್ಬೇಕೇನೋ ಪಾಪ. ಏನ್ ಶ್ರುತಿ, ನಿಜ ಅಲ್ವಾ? ಚಿಚಿ, ಆ ಥರದ ಹೊಟ್ಟೆ ಉರಿ ಅಸೂಯೆ ನನಗೇನಿಲ್ಲ. ಈಗ ನೀವ್ ಮಾಡ್ತಿರೋದು ಒಳ್ಳೆ ಕೆಲ್ಸ ಅಂತ ಯಾರಾದ್ರೂ ಹೇಳ್ತಿದಾರಾ? ನಾನೇನ್ ಬೇಕು ಅಂತ ಮಾಡಿಲ್ವಲ್ಲ ವೈಷ್ಣವಿ. ರಾತ್ರಿ ನಾನು ಈ ರೂಮ್ ಮುಂದೆನೆ ಹೋಗ್ತಿರ್ಬೇಕಾದ್ರೆ ಅನ್ಕೊಳ್ದೇನೆ ನೋಡ್ಬಿಟ್ಟೆ. ಅದನ್ನೇ ನಿಮಗ್ ಹೇಳ್ತಿರೋದು. ಪೃಥ್ವಿ ರೂಮಲ್ಲಿ ನೆಲದ ಮೇಲೆ ಚಾಪೆ ಇರೋದು ನಾನು ಕೂಡ ನೋಡಿದೀನಿ. ನೀನ್ ಏನ್ ನೋಡಿದ್ಯೋ, ಇವಳು ಏನ್ ಹೇಳ್ತಿದ್ದಾಳೋ ನನ್ಗಂತೂ ನಂಬೋಕಾಗ್ತಿಲ್ಲ. ಏನ್ ಅತ್ತಿಗೆ ಇದು? ಅನುಮಾನ ಪಡ್ಬೇಕಾಗಿರೋರ್ನ ಬಿಟ್ಟು ನನ್ ಮಗಳ ಮೇಲೆ ಆರೋಪ ಹಾಕ್ತಿದ್ದೀರಲ್ಲ. ನೀವ್ ಒಪ್ಕೊಂಡ್ರು ಒಪ್ಕೊಳ್ದೆ ಇದ್ರು ಒಂದು ಮಾತ್ರ ನಿಜ. ಪೃಥ್ವಿ ಮದುವೆ ಮಂಟಪದಿಂದ ಹೋಗಿ ಕಾವೇರಿನ ಹೆಂಡತಿ ಅಂತ ಕರ್ಕೊಂಡ್ ಬಂದಿದ್ದಾನೆ. ಇಬ್ರು ಪ್ರೀತಿಯಿಂದ ಖುಷಿಯಿಂದ ಜೊತೆಯಾಗಿ ಬಾಳ್ತಿದ್ದಾರೆ. ಅಂಥವ್ರ ಮೇಲೆ ನಿಮ್ಗೆ ಅನುಮಾನ ಹೇಗ್ ಬರುತ್ತೆ? ಯಾಕೆ ಬರ್ಬಾರ್ದು? ಆ ಕಾವೇರಿ ಮನೆಗೆ ಬಂದಾಗಿಂದ ನನಗೂ ಅನುಮಾನ ಇದೆ. ಇವಾಗ ಇವರು ಕೂಡ ಅದನ್ನೇ ಹೇಳ್ತಿದ್ದಾರೆ. ನೀನೇ ಹತ್ರ ಇದ್ದು ಮದ್ವೆ ಮಾಡಿಸಿರೋ ತರ ಅಷ್ಟು ನಂಬಿಕೆಯಿಂದ ಹೇಳ್ತಿದ್ಯಾ? ಏನಮ್ಮಮ್ಮ ನೀವು ಕೂಡ ಪ್ರತಿ ಸಲ ಅವ್ರ ಮಾತನ್ನ ಕೇಳ್ತಾ ಇರ್ತೀರಲ್ಲ. ನನ್ಗವ್ರ ಮೇಲೆ ನಂಬಿಕೆಗಿಂತ ನಿಮ್ಮಣ್ಣ ಕರ್ಕೊಂಡ್ ಬಂದಿರೋರ್ ಮೇಲೆ ದ್ವೇಷನೇ ಜಾಸ್ತಿ ಇದೆ. ಅಮ್ಮಮ್ಮ, ನಾನ್ ನೋಡಿದ್ ತಪ್ಪೆ. ಆದ್ರೆ ನಾನ್ ಕೂಡ ಹೇಳ್ದೆ ಹೋದ್ರೆ ನಡೆದಿರೋದ್ಯಾವ್ದು ನಿಮಗ್ ಗೊತ್ತಾಗಲ್ಲ ಅಂತ ನಾನ್ ಹೇಳ್ತಿದ್ದೀನಿ. ಬಾವ ಮತ್ತೆ ಕಾವೇರಿ ಇಬ್ರು ನೆಲದ ಮೇಲೆ ಮಲ್ಗೋದಕ್ಕೆ ಪೈಪೋಟಿ ನಡೆಸ್ತಾ ಇದ್ರು. ಆಮೇಲೆ ಕಾವೇರಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಭಾವ ಹೋಗಿ ಬೆಡ್ ಮೇಲೆ ಮಲ್ಕೊಂಡ. ಅಮ್ಮಮ್ಮ, ಕಾವೇರಿ ಭಾವನ್ ಜೊತೆ ಸೇರಿ ನಾಟಕ ಮಾಡ್ತಾ ನಮ್ಮೆಲ್ರಿಗೂ ಮೋಸ ಮಾಡ್ತಿದ್ದಾಳೆ ಅಂತ ಅನಿಸ್ತಿದೆ. ನಮ್ಗೆಲ್ಲ ಆದ್ರೆ ಪರವಾಗಿಲ್ಲ, ಆದ್ರೆ ನಿನ್ನ ಬಗ್ಗೆ ಗೊತ್ತಿದ್ರೂನು ಈ ತರ ಸುಳ್ಳು ಹೇಳೋದು, ಮೋಸ ಮಾಡೋದು ಅಂದ್ರೆ ಎಷ್ಟು ದೊಡ್ಡ ಅನ್ಯಾಯ ಅಲ್ವಾ ಅಮ್ಮಮ್ಮ? ನೀನ್ ಹೇಳ್ತಿರೋದೇನಾದ್ರೂ ನಿಜ ಆದ್ರೆ ನಾನು ಈ ಕ್ಷಣನೇ ಅವಳನ್ನ ಮನೆಯಿಂದ ಆಚೆ ಹಾಕ್ತೀನಿ. ಅಮ್ಮಮ್ಮ, ನೀನ್ ಈ ಮಾತನ್ನ ಉಳಿಸ್ಕೋಬೇಕು. ಕಾವೇರಿ ನಿಜ ಸ್ವರೂಪನ ನಾನು ಈಗ್ಲೇ ಬಯಲ್ ಮಾಡ್ತೀನಿ. ಅಮ್ಮಮ್ಮ ನೋಡಲ್ಲಿ. ಏನಾಯ್ತಮ್ಮ? ಪೃಥ್ವಿ, ನೀನೇನು ಮಾತಾಡ್ಬೇಡ. ಏ ಕಾವೇರಿ, ಹೇಳೆ, ಒಳಗಡೆ ಏನ್ ನಡೀತು ಅಂತ ನಿಜ ಹೇಳು. ಅತ್ತೆ, ಏನ್ ನಡೀತು ಅಂತ ಹೇಳಿ. ಏನ್ ನಡೀತು ಅಂತ ಹೇಳಿ? ಇಷ್ಟು ದಿನದಿಂದ ನೀವು ಮುಚ್ಚಿಟ್ಟಿರೋ ರಹಸ್ಯ ಇವತ್ತು ಬಯಲಾಗತ್ತಂತ ಹೇಳ? ಏನೇ ಬೋನಿಗ್ ಬಿದ್ದಿರೋ ಇಲಿ ತರ ಹಾಗೆ ಒದ್ದಾಡ್ತಾ ಇದ್ಯಾ? ನಿಜ ಹೇಳು. ಎಲ್ರ ಮುಂದೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರಲ್ಲ, ಏನ್ ಮಾಡ್ಬೇಕು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಈಗ್ಲಾದ್ರೂ ನೀವೆಲ್ರೂ ನಂಬ್ತೀರಾ ಅಥವಾ ನಾನು ನಮ್ಮಮ್ಮ ಹೇಳಿದ್ದು ಸುಳ್ಳು ಅಂತೀರಾ? ಅವ್ರನ್ನ ಕೇಳೋದಲ್ಲ, ನಿಜ ಏನು ಅಂತ ಈ ಮಹಾನಟಿನ ಕೇಳಿದ್ರೆ ಗೊತ್ತಾಗತ್ತೆ. ಹೇಳೆ, ನೀವಿಬ್ರು ನಿಜವಾಗ್ಲೂ ಗಂಡ ಹೆಂಡ್ತಿನಾ? ಏನತ್ತೆ ಹಾಗೆ ಕೇಳ್ತಾ ಇದ್ದೀರಾ?
ಕಾವೇರಿನ ನನ್ನ ಹೆಂಡತಿಯಾಗಿ ತಾನೇ ಮನೆ ಕರ್ಕೊಂಬಂದಿದ್ದು. ಅವಳು ಕುತ್ತಿಗೆಲಿ ನಾನು ಕಟ್ಟಿರೋ ತಾಳಿ ಇದೆ. ಲಾಭಕ್ಕೋಸ್ಕರ ಪೂಜೆ ಮಾಡೋ ಪ್ರತಿಯೊಬ್ರು ಕೂಡ ಭಕ್ತರು ಆಗಲ್ಲ ಅನ್ನೋ ಹಾಗೆ ಹೆಂಡತಿ ಅಂತ ಕರ್ಕೊಂಡ್ ಬಂದ್ ಮಾತ್ರಕ್ಕೆ ನೀನು ಕಾವೇರಿ ಗಂಡ ಹೆಂಡತಿ ಅಂತ ನಂಬಕ್ಕಾಗಲ್ಲ ಅಲ್ವಾ ಭಾವ? ಮದ್ವೆ ನಡೆದಿದ್ಯೋ ಇಲ್ವೋ ಅಂತ ನಮಗೆ ಗೊತ್ತಿಲ್ದಿರೋದಕ್ಕೆ ತಾಳಿಗೆ ದಾರಕ್ಕೆ ವ್ಯತ್ಯಾಸ ನಮಗೆ ಗೊತ್ತಾಗ್ತಿಲ್ಲ ಪೃಥ್ವಿ. ಇದು ಅಗ್ನಿ ಸಾಕ್ಷಿಯಾಗಿ ವಕೀಲ್ ಸಾಹೇಬ್ರು ನನ್ ಕುತ್ತಿಗೆ ಕಟ್ಟಿದ ತಾಳಿ. ಪ್ರಾಣ ಹೋದ್ರೂನು ತಾಳಿ ವಿಷಯದಲ್ಲಿ ಸುಳ್ಳು ಹೇಳಲ್ಲ. ನಮ್ ಮದ್ವೆ ಆಗಿದೆ ಅಂತ ಸಾಕ್ಷಿ ಹೇಳ್ಬೇಕಾಗಿರೋ ಎಲ್ರು ದೇವ್ರ ಪಾದ ಸೇರಿದ್ದಾರೆ. ಉಳಿದಿರೋರೊಬ್ರು ಜೈಲಲ್ಲಿದ್ದಾರೆ. ನೀವಿಬ್ರು ಗಂಡ ಹೆಂಡತಿ ಆದ್ರೆ ನೀನ್ ಚಾಪೆ ಮೇಲೆ ಯಾಕೆ ಮಲಗಿದ್ಯಾ? ನೀವಿಬ್ರು ಸಂಸಾರ ಮಾಡ್ತಿದ್ರೆ ನಿಮ್ಮಿಬ್ರು ಮಧ್ಯೆ ಅಂತರ ಯಾಕೆ? ಮಾತಾಡು ಕಾವೇರಿ, ಅತ್ತೆ ಕೇಳ್ತಾ ಇದ್ದಾರಲ್ವಾ? ಹೀಗ್ ಮೌನವಾಗಿದ್ರೆ ನಮ್ಗೇನ್ ಅರ್ಥ ಆಗತ್ತೆ? ಏನೇನೋ ಸುಳ್ಳು ಹೇಳಿ ಕವರ್ ಮಾಡೋದ್ ಬಿಟ್ಟು ಸಿಂಪಲ್ ಆಗಿ ನಿನಗೂ ಭಾವಂಗೂ ಮದ್ವೆ ಆಗಿಲ್ಲ ಅನ್ನೋ ಸತ್ಯ ಒಪ್ಕೋ. ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇಲ್ಲ ಶ್ರುತಿ, ನಮ್ಮಿಬ್ರಿಗೂ ನಿಜವಾಗ್ಲೂ ಮದ್ವೆ ಆಗಿದೆ. ಅದು ಸುಳ್ಳು ಅಂತ ನಿಮ್ ರೂಮಲ್ಲಿರೋ ಚಾಪೆನೆ ಹೇಳ್ತಾ ಇದೆ. ಯಾಕೆ ಮಾತಾಡ್ತಾ ಇಲ್ಲ? ನಿಮ್ಮಿಬ್ರು ಮಧ್ಯೆ ಇರೋ ಸಂಬಂಧ ಏನು ಅಂತ ಹೇಳ್ತೀಯಾ? ಇಲ್ಲ, ಇಷ್ಟು ದಿನ ನೀವು ಮಾಡಿರೋ ಮೋಸಕ್ಕೆ ನಿನ್ನ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ಹಾಕ್ಲಾ? ಅಯ್ಯೋ ಬೇಡ, ನಾನ್ ನಿಜ ಹೇಳ್ತೀನಿ. ಅಮ್ಮಮ್ಮ, ಭಾವಂಗಿಲಿಂದ ಹೋಗಕ್ ಹೇಳು. ಇಲ್ಲ ಅಂದ್ರೆ ಕಾವೇರಿ ನಿಜ ಹೇಳೋದೇ ಇಲ್ಲ. ಏ ಪೃಥ್ವಿ, ನೀನು ಹೋಗಿಲ್ಲಿಂದ. ಇವಾಗ ಹೇಳು, ನೀನ್ ಮುಚ್ಚಿಡ್ತಿರೋ ಸತ್ಯ ಏನು ಅಂತ. ಏನ್ ಕಾವೇರಿ, ಹೇಳು. ಓ ಅದಾ? ಹೇಳದ್ದನ್ನ ಎಲ್ರ ಮುಂದೆ ಹೇಳು. ಏನಿಲ್ಲ ಅತ್ತೆ, ಈ 3 ದಿನ ಕಾವೇರಿ ಚಾಪೆ ಮೇಲೆ ಮಲಗ್ಬೇಕು. ಈ ವಿಷಯನ ಕೇಳಿದ ಕೂಡಲೇ ಹೇಳ್ಬೋದಿತ್ತಲ್ವಾ? ಎಲ್ರ ಮುಂದೆ ಹೇಳೋದಿಕ್ಕೆ ಸ್ವಲ್ಪ ಸಂಕೋಚ ಆಯ್ತು. ಎಲ್ರೂ ಹೆಣ್ಮಕ್ಳೇ ಅಲ್ವಾ, ಅದ್ರಲ್ಲೇನಿದೆ? ಆದ್ರೂ ಸರಿ, ಹೊಸಬ್ರಲ್ವಾ, ಅದಕ್ಕೆ ಸ್ವಲ್ಪ ಸಂಕೋಚ ಆಯ್ತು. ಇನ್ ಮುಂದೆ ನಿಜ ಏನು ಅಂತ ತಿಳ್ಕೊಳ್ದೆ ಈ ರೀತಿ ಮಾತಾಡ್ಬೇಡಿ. ಕಾವೇರಿ, ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾಮ್ಮ. ವೈಷ್ಣವಿ ಬಾ. ಗಾಯಕ್ಕೆ ಮದ್ ಹಾಕೋದ್ ಬಿಟ್ಟು ಅದಕ್ಕಿನ್ನೂ ಉಪ್ಸುರಿದ್ರು ಅನ್ನೋ ಹಂಗಾಯ್ತು ನಿಮ್ ಪರಿಸ್ಥಿತಿ. ಕಾವೇರಿ ಮೇಲೆ ಸೇಡ್ ತೀರಿಸ್ಕೊಳ್ಳೋದ್ ಬಿಟ್ಟು ಅವಳನ್ನ ಅರ್ಥ ಮಾಡ್ಕೊಳ್ಳೋದನ್ನ ಟ್ರೈ ಮಾಡಿ. ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತು, ನೀವು ಹೋಗಿ. ಇದಕ್ಕೇನ್ ಕಡಿಮೆ ಇಲ್ಲ. ಕಾವೇರಿ ಮತ್ತೆ ತಪ್ಪಿಸ್ಕೊಂಡ್ಲಮ್ಮ. ಬರೀ ತಪ್ಪಿಸ್ಕೊಂಡಿಲ್ಲ, ನಮ್ಮನ್ನೇ ಸಿಕ್ಕಾಕ್ಸ್ಬಿಟ್ಲು. ಅವಳು ಹೇಳಿರೋ ಕಾರಣನೇ ನಿಜಾನೇ ಆದ್ರೆ ಅವಳು ರೂಮಿಂದ ಹೊರಗಡೆ ಬಂದಾಗ್ಲೇ ಹೇಳ್ಬೋದಿತ್ತಲ್ವಾ? ಸುಳ್ಳು ಹೇಳ್ಬೇಕು ಅಂತ ಯೋಚನೆ ಮಾಡ್ತಿದ್ಲು, ಅದಕ್ಕೆ ಇಷ್ಟು ತಡ ಆಯ್ತು. ಅಂದ್ರೆ ಕಾವೇರಿ ಪೃಥ್ವಿ ಮಧ್ಯೆ ಏನೂ ಇಲ್ಲ ಅಂತ್ಯಾ? ಹೌದಮ್ಮ, ಅದೊಂದೇ ಸತ್ಯ ನನಗಿವತ್ ಗೊತ್ತಾಗಿರೋದು. ಇವತ್ ಅಲ್ದೆ ಹೋದ್ರೂ ಮುಂದೊಂದ್ ದಿನ ಪ್ರೂವ್ ಮಾಡೇ ಮಾಡ್ತೀನಿ. ಅಮ್ಮಮ್ಮ ಹೇಳ್ದಂಗೆ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ಹಾಕ್ತೀನಿ. ಸರಿ, ಹಾಗಿದ್ರೆ
ಓಕೆ ಬಾಯ್. ಪೃಥ್ವಿ, ಶಿವದೇವ್ ಅವ್ರಿಗೆ ಬೇಲ್ ಸಿಕ್ಕಿದ್ಮೇಲೆ ನೀನು ಲಾಯರ್ ಪ್ರಾಕ್ಟೀಸ್ನ ನಿಲ್ಲಿಸಿ ನನ್ನ ಬಿಸ್ನೆಸ್ಸಿಗೆ ಎಂಟ್ರಾದರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಕಣೋ. ಸರಿಯಪ್ಪ, ಮೊದಲು ಈ ಕೇಸ್ ಕಂಪ್ಲೀಟ್ ಆಗಿಬಿಡ್ಲಿ, ಆಮೇಲೆ ಮಾತಾಡೋಣ. ಏನ್ರಿ ಕಾಫಿ ತಗೊಳ್ಳಿ. ಕಾಫಿ ತಗೋಪ್ಪ. ಅಮ್ಮ ಸ್ವಲ್ಪ ನೀರು ತರ್ತೀಯಾ? ಹ್ಮ್. ಮಾವ, ಪೃಥ್ವಿನ ಕೇಳ್ದ ಹಾಗೆ ನಿಮ್ ದೊಡ್ಡ ಮಗನ್ನೂ ಒಂದ್ಸಲ ಕೇಳ್ ನೋಡಿ. ಕಡೆ ಪಕ್ಷ ಹಾಗಾದ್ರೂ ಮನೆಗ್ ಬರ್ತಾರೇನೋ. ಇಲ್ಲಮ್ಮ, ಎಷ್ಟು ಸಲ ನಾನು ಕೇಳ್ಕೊಂಡ್ರು ಅವನು ದುಬೈ ಬಿಟ್ಟು ಬರಲ್ಲ ಅಂತ ಹೇಳ್ತಿದ್ದಾನೆ. ನನ್ನನ್ನ ಇಲ್ಲಿರೋದಕ್ ಬಿಟ್ಬಿಟ್ಟು ನಿಮ್ ಮಗ ಇನ್ನೆಲ್ಲೋ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವ್ ನನ್ನ ಅವ್ರ ಜೊತೆಗೆ ಕಳ್ಸಿದ್ರೆ ಚೆನ್ನಾಗಿರ್ತಿತ್ತು. ಅಲ್ಲೇ ಅವ್ರ ಜೊತೆಗೆ ತಿರ್ಗಾಡ್ತಿದ್ದೆ. ಅಣ್ಣನಿಗೆ ಇಂಡಿಯಾಗೆ ಬರೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಪ್ಪ. ಇಂಟ್ರೆಸ್ಟ್ ಅಲ್ಲ ಕಣೋ ಸಮಸ್ಯೆ. ಕೆಲಸ ಸಿಕ್ತು ಅನ್ನೋ ಖುಷಿಯಲ್ಲಿ ಕಣ್ಮುಚ್ಕೊಂಡು ಬಾಂಡ್ ಪೇಪರ್ ಮೇಲೆ ಸಿಗ್ನೇಚರ್ ಹಾಕಿದ್ದಾನೆ. ಅದಕ್ಕೆ ಅಲ್ಲೇ ಲಾಕ್ ಆಗ್ಬಿಟ್ಟಿದ್ದಾನೆ. ಅಲ್ಲಿ ಅವ್ರು ಲಾಕ್ ಆಗಿದ್ದಾರೆ, ಇಲ್ಲಿ ನಾನ್ ಲಾಕ್ ಆಗಿದ್ದೀನಿ. ಎಲ್ಲ ನಮ್ ಹಣೆ ಬರ. ಹಿಡ್ಕೊ. ಅಮ್ಮ, ಅಪ್ಪ, ಅಮ್ಮಮ್ಮ, ಅಮ್ಮ, ಏನಾಯ್ತಮ್ಮಮ್ಮ? ಅಮ್ಮ, ಅಮ್ಮ, ನನ್ ಕೈ ಏನಾಯ್ತಮ್ಮ? ಆಗ್ತಿಲ್ಲ ಕಣೋ, ಕಾಲ್ ತುಂಬಾ ನೋವ್ತಿದೆ. ಪೃಥ್ವಿ, ಅಮ್ಮಮ್ಮನ ಹುಷಾರಾಗಿ ಕರ್ಕೊಂಬ. ನಾನು ಕಾರ್ ತಗೊಂಬರ್ತೀನಿ. ಆಗ್ಲಿ ಅಪ್ಪ. ಈಗಲೇ ಹಾಸ್ಪಿಟ್ಲಿಗೆ ಹೋಗೋಣ. ಆಸ್ಪತ್ರೆಗೆ ಬೇಡ ಕಣೋ ಜನಾರ್ದನ, ನಾನ್ ಬರಲ್ಲ. ಕಾಲು ಉಳುಕಿದೆ ಅಷ್ಟೇ. ಯಾವ್ದಾದ್ರೂ ಕ್ರೀಮ ಬಾಮ ಹಚ್ಚಿದ್ರೆ ಸರಿ ಹೋಗತ್ತೆ. ನೀವೇನ್ ಡಾಕ್ಟರ್ ಅಲ್ಲ, ಎಲ್ಲ ಗೊತ್ತಿರೋ ತರ ಮಾತಾಡ್ಬೇಡಿ. ಹಾಸ್ಪಿಟಲ್ಗೆ ಹೋಗೋಣ ಅಮ್ಮ. ಏನೂ ಇಲ್ಲ ಅಂದ್ರೆ ಡಾಕ್ಟರ್ ಅವರು ಮೆಡಿಸಿನ್ ಬರ್ದ್ಕೊಟ್ಟು ಕಳಿಸ್ತಾರಲ್ವಾ? ಅಷ್ಟು ಬೇಗ ಕಳ್ಸಲ್ವೇ? ಏನೇನೋ ಟೆಸ್ಟ್ ಅಂತಾರೆ, ವಾರ್ಡಲ್ಲಿ ಹಾಕ್ತಾರೆ. ನನ್ಗಂತೂ ಆ ಆಸ್ಪತ್ರೆ ವಾಸನೆ, ಆ ವಾತಾವರಣ ಯಾವುದೂ ಆಗಲ್ಲ. ಅದಕ್ಕೆ ನನ್ನ ಪ್ರಾಣ ಹೋಗೋವರೆಗೂ ನಾನು ಆಸ್ಪತ್ರೆಗೆ ಹೋಗಲ್ಲ. ಆರೋಗ್ಯದ ವಿಷಯದಲ್ಲಿ ಚಿಕ್ಕದು ದೊಡ್ಡದು ಅಂತ ನೋಡ್ಬಾರ್ದು ಅತ್ತೆ. ಈ ಮನೆಗ್ ದೊಡ್ಡವ್ರು ನೀವು, ಅಂತದ್ರಲ್ಲಿ ನೀವು ಹುಷಾರಾಗಿದ್ರೆ ಅಲ್ವಾ ನಾವು ಸಂತೋಷವಾಗಿರೋದು. ನಾನು ಹುಷಾರಾಗೇ ಇದ್ದೀನಿ. ನೀವೇ ದೊಡ್ಡ ರೋಗ ಬಂದಿರೋ ಹಾಗೆ ನೀವು ಭಯ ಪಡದೆ ನನ್ನೂ ಭಯ ಪಡಿಸ್ತೀರಾ. ನಮ್ ಭಯ ನಮ್ಗಮ್ಮಮ್ಮ, ನಿನಗೇನ್ ಗೊತ್ತಾಗತ್ತೆ? ಭಾವ, ಅಮ್ಮಮ್ಮನ್ ಮಾತ್ ಕೇಳಿಸ್ಕೋಬೇಡ. ಮಾವಯ್ಯ, ಕಾರ್ ಸ್ಟಾರ್ಟ್ ಮಾಡಿ, ನಾನ್ ಕರ್ಕೊಂಡ್ ಬರ್ತೀನಿ. ಬಾ ಅಮ್ಮಮ್ಮ. ನಾನು ಆಸ್ಪತ್ರೆಗೆ ಬರಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಬಾಮ್ ಹಚ್ಚಿದ್ರೇನೆ ಹೋಗೋ ನೋವಿಗೆ ಆಸ್ಪತ್ರೆ ಯಾಕೆ, ಡಾಕ್ಟ್ರ್ ಯಾಕೆ? ಸಮಯ ದುಡ್ಡು ವ್ಯರ್ಥ ಆಗತ್ತೆ ಹೊರತು ಬೇರೆ ಏನೂ ಇಲ್ಲ. ಅಮ್ಮಮ್ಮ, ಎಲ್ಲಿ ನೋವಾಗ್ತಿದೆ? ಇಲ್ಲ, ಏಯ್, ಕೈ ತೆಗಿ. ನೀನೇನೇ ನನ್ನನ್ನು ಮುಟ್ತಾ ಇದ್ಯಾ? ಹೋಗಿ ಆ ಕಡೆ. ಬೆನ್ನಿಗ್ ಬಿದ್ದು ಬೇತಾಳತ್ತರ ಯಾವಾಗ ಅವಕಾಶ ಸಿಗುತ್ತೆ, ಯಾವಾಗ ಅಮ್ಮಮ್ಮಂಗ್ ಹತ್ರ ಆಗೋದು ಅಂತ ನೋಡ್ತೀಯ. ಶ್ರುತಿ, ಮರ್ಯಾದೆಯಿಂದ ಮಾತಾಡು. ಏಯ್ ಪೃಥ್ವಿ, ನೀನು ಸುಮ್ಮನೆರು. ಹಾಗಲ್ಲಪ್ಪ, ಅಷ್ಟಕ್ಕೂ ಅಮ್ಮಮ್ಮಂಗೆ ಏನಾಗಿದೆ ಅಂತ ನೋಡೋದೇ ತಪ್ಪ. ಈ ಕಾವೇರಿ ಮುಖ ನೋಡಕ್ಕೆ ಅಮ್ಮ ಇಷ್ಟಪಡಲ್ಲ, ಅಂಥದ್ರಲ್ಲಿ ಅವಳ ಮುಟ್ಟಕ್ಕೆ ಹೇಗ್ ಬಿಡ್ತಾಳೆ? ಕಾಡಲ್ಲಿ ಹುಟ್ಟು ಬೆಳೆದವಳಿಗೆ ಹೇಗ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ, ಮನುಷ್ಯರಿಗೆ ಇವಳು ಹೇಗ್ ಚಿಕಿತ್ಸೆ ಕೊಡ್ತಾಳೆ? ಅಣ್ಣ, ಇವ್ರ ಹತ್ರ ಎಲ್ಲ ಆರ್ಗ್ಯುಮೆಂಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ಬೇಡ. ಅಮ್ಮಮ್ಮಂಗೆ ಪೇಯ್ನ್ ಜಾಸ್ತಿ ಆಗ್ತಾ ಇದೆ. ಹಾಸ್ಪಿಟಲ್ ಬರೋದಕ್ಕೆ ಹಠ ಮಾಡ್ತಾ ಇದ್ದಾರೆ. ಮನೇಲೆ ಬಂದು ಏನಾದ್ರೂ ಚಿಕಿತ್ಸೆ ಕೊಡ್ತಾರ ನೋಡಿ. ಉಳ್ಕಿರೋ ಜಾಗಕ್ಕೆ ಮೊದಲು ಐಸ್ ಕ್ಯೂಬ್ ಇಡೋಣ, ಆಮೇಲೆ ಬಾಂಬ್ ಹಚ್ಚಿದ್ರಾಯ್ತು. ವೈಷ್ಣವಿ, ಹೋಗಿ ಐಸ್ ಕ್ಯೂಬ್ಸ್ ತಗೋಬಾ. ಅಮ್ಮ, ಒಂದು ಸ್ವಲ್ಪ ಹೊತ್ತು ತಡ್ಕೋ. ಸಾವಿತ್ರಿ, ನಂಗೆ ನೋವು ತಡಿಯಕ್ಕಾಗ್ತಿಲ್ವೇ? ಅಮ್ಮ ತಗೊಳ್ಳಿ. ಅಮ್ಮ, ನಿಧಾನ. ಬಹುಶಃ ಕಾಲು ಉಳುಕಿರ್ಬೋದು. ಈಗ ಅದಕ್ಕೆ ಔಷಧಿ ಹಚ್ಚಿಲ್ಲ ಅಂದ್ರೆ ಮುಂದೆ ತುಂಬಾ ತೊಂದರೆ ಆಗುತ್ತೆ. ಏನ್ ಮಾಡೋದು?
ಸ್ವಲ್ಪ ತಡ್ಕೊಳ್ಳಿ ಅತ್ತೆ. ಇನ್ ಸಾಕ್ಬಿಡೆ ಸಾವಿತ್ರಿ. ಆ ಮೂಲಿಕೆ ತಗೊಂಡ್ ಬಂದ್ ಔಷಧಿ ಮಾಡಿದ್ರೆ ಖಂಡಿತವಾಗ್ಲೂ ಅಮ್ಮಮ್ಮಂಗಿರೋ ನೋವು ಕಡಿಮೆ ಆಗತ್ತೆ. ವಕೀಲ್ ಸಾಹೇಬ್ರೆ, ಸರಿ ಕಾವೇರಿ. ಕಾವೇರಿ ಎಲ್ಲಿಗೆ ಹೊರಟಿರ್ಬೋದು? ಈ ಕಾವೇರಿ ಯಾರಿಗಾದ್ರೂ ಏಟಾದ್ರೆ ಸಹಿಸ್ಕೊಳ್ಳಲ್ಲ. ಆ ವಿಚಾರ ಇವಾಗ ಅಮ್ಮಮ್ಮಂಗೆ ಹೇಳಿದ್ರೆ ನಿಜವಾಗ್ಲೂ ತೊಂದರೆ ಆಗುತ್ತೆ. ಏನು ಮಾಡೋದು? ಸರಿ, ಮೊದಲು ಅಮ್ಮನ ಒಳಗೆ ಕಳಿಸ್ಬಿಟ್ರೆ ಕಾವೇರಿ ಹೇಗಾದ್ರೂ ಮ್ಯಾನೇಜ್ ಮಾಡಿ ಅಮ್ಮನ ಕೈಲಿ ಔಷಧಿ ಕಳಿಸ್ತಾಳೆ. ಅಮ್ಮ, ನಿನ್ನ ಐಸ್ ಕ್ಯೂಬ್ಸ್ ಇಟ್ಟಿದ್ದು ಸಾಕು. ಮೊದಲಾಗಿ ಪೇನ್ ಬಾಂಬ್ ತಗೊಂಬ. ಹೌದು, ಅದನ್ನೇ ಮಾಡು. ಹೋಗಿ ಆ ಪೇನ್ ಬಾಂಬ್ ತಗೊಂಡ್ ಬಾ. ಅದು ಹಚ್ಚಿದ್ರೆ ನೋವು ಕಮ್ಮಿ ಆಗುತ್ತೋ ಏನೋ. ಐಸ್ ಕ್ಯೂಬಲ್ಲಿ ಏನೋ ಪ್ರಯೋಜನ ಇಲ್ಲ. ಅಣ್ಣ, ನಾನ್ ತಗೊಂಡ್ ಬರ್ತೀನಿ. ನೀನಿರು, ನಾನು ತಗೊಂಡ್ ಬರ್ತೀನಿ. ಅಮ್ಮ ಅಮ್ಮ, ದೇಹದಲ್ಲಿ ಇನ್ನೂ ಶಕ್ತಿ ಇದೆ ಅಂತ ಜಾಗವನ್ನು ನೋಡದೆ ಕುಣ್ಯಕ್ ಹೊರಟ್ರ ಅಮ್ಮಮ್ಮ ನೀವು? ಹೀಗ್ ಡಮಾರಂದ್ ಬಿದ್ದೋಗಿದ್ದೀರಲ್ಲ. ನಿನ್ಗೆ ತಲೆಗೆಲೆ ಕೆಟ್ಟಿದ್ಯಾ? ನನ್ ವಯಸ್ಸೇನು, ನಾನು ಕುಣಿಯೋದು ಅಂದ್ರೆ ಏನು? ಅಂದ್ರೆ ಯಾವಾಗ್ಲೂ ನಡೆಯೋ ದಾರಿನೇ ಅಲ್ವಾ? ಮತ್ ಹೇಗ್ ಬಿದ್ದೋದ್ರಿ ಅಂತ. ಏನ್ ಮಾಡ್ತಿದೀಯ ಕಾವೇರಿ? ಅಮ್ಮಮ್ಮನ್ ಕಾಲ್ ಉಳ್ಕಿ ನೋವಾಗ್ತಿದೆ ಅಲ್ವಾ? ಈಗ್ಲೇ ತುಂಬಾ ನೋವು ಅನುಭವಿಸ್ತಿದ್ದಾರೆ. ಹಾಸ್ಪಿಟ್ಲಿಗೆ ಬನ್ನಿ ಅಂದ್ರೆ ಬರಲ್ಲ ಅಂತಿದ್ದಾರೆ. ಅದಕ್ಕೆ ಈ ಹಸಿರು ಔಷಧಿನ ತಯಾರು ಮಾಡ್ತಿದ್ದೀನಿ. ಇದನ್ನ ನೋವಾಗಿರೋ ಜಾಗಕ್ಕೆ ಹಚ್ಚಿ ಪಟ್ಟಿ ಕಟ್ಟಿದ್ರೆ ತಕ್ಷಣ ನೋವು ಕಡಿಮೆ ಆಗತ್ತೆ. ಈ ಹಸಿರು ಔಷಧಿ ಮಾಡೋದು ನಿನಗೆ ಗೊತ್ತು? ನನಗೆ ಗೊತ್ತಿದೆ ಅತ್ತೆ. ನಾನು ಹಳ್ಳಿಯಲ್ಲಿ ಇರ್ಬೇಕಾದ್ರೆ ಕಲ್ತ್ಕೊಂಡಿದ್ದೆ. ತುಂಬಾ ಜನ ಕೊಟ್ಟಿದ್ದೀನಿ. ಚೆನ್ನಾಗ್ ಕೆಲ್ಸ ಮಾಡತ್ತೆ. ಅಮ್ಮಮ್ಮನ್ ನೋವು ಕೂಡ ಹೊಟ್ಟೋಗತ್ತೆ. ಏನ್ ಕೆಲ್ಸ ಮಾಡುತ್ತೋ ಏನೋ. ಇದು ನೀನ್ ಮಾಡಿದ್ಯಾ ಅಂತ ಗೊತ್ತಾದ್ರೆ, ಈ ಹಸಿರು ಔಷಧಿ ನೀನ್ ಕೊಟ್ಟಿದ್ದು ಅಂತ ಗೊತ್ತಾದ್ರೆ ನನ್ ಕೆಲ್ಸ ಮುಗ್ದೋಗತ್ತೆ. ನೀವೇನೂ ಭಯ ಪಡ್ಬೇಡಿ ಅತ್ತೆ. ಇದನ್ನ ನಾನ್ ಮಾಡಿದ್ದು ಅಂತ ನೀವ್ ಹೇಳಕ್ ಹೋಗ್ಬೇಡಿ. ನೀವೇ ತಗೊಂಡ್ ಹೋಗಿ ಅವ್ರು ಕಟ್ಬಿಡಿ. ಏನೂ ಹೇಳಲ್ಲ. ಅಯ್ಯೋ, ನಾನಾ? ನನಗ್ ಮೊದ್ಲೇ ಅವ್ರ ಹತ್ರ ಮಾತಾಡೋದಕ್ಕೆ ಭಯ. ಅಂಥದ್ರಲ್ಲಿ ಸುಳ್ಳು ಹೇಳೋದಾ? ಇನ್ನೇನಾದ್ರೂ ಇದೆಯಾ? ನನ್ ಕೈಲಾಗಲ್ಲಪ್ಪ. ನೀವೇನೂ ಭಯ ಪಡ್ಬೇಡಿ ಅತ್ತೆ. ಒಂದ್ ನಿಮಿಷ ಇರಿ. ತಗೊಳ್ಳಿ ತಗೊಳ್ಳಿ. ನೀವೇನು ಭಯ ಪಡ್ಬೇಡಿ. ನೀವೇನು ಸುಳ್ಳು ಹೇಳ್ತಿಲ್ಲ. ಅವ್ರ ನೋವನ್ನ ಕಡಿಮೆ ಮಾಡ್ತಿದ್ದೀರಾ. ಇನ್ನೇನು ಯೋಚನೆ ಮಾಡ್ಬೇಡಿ. ಹೋಗಿ ಹೋಗಿ. ಹೋಗಿ ಅತ್ತೆ. ಸಾವಿತ್ರಿ, ಬೇಗ ಬಾರೆ. ಸಾವಿತ್ರಿ, ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ವೇ? ಇದೇನಿದು?
ಸೂಪರ್ ಫಾಸ್ಟ್ ಆಗಿ ಬಂದ್ರಲ್ಲ. ಕಾವೇರಿ ಹೊರಗ್ ಹೋಗಿದ್ಲು. ಭಾವ ಏನೋ ಸನ್ನೆ ಮಾಡ್ತಿದ್ದ. ಎಲ್ರೂ ಸೇರಿ ಏನೋ ಮಾಡ್ತಿರೋ ಹಾಗಿದೆ. ಮಾಡ್ತೀನಿ.